ಸೊ ಹೇ ಗೈಸ್, ಈ ವಿಡಿಯೋದಲ್ಲಿ ನಾವು ಫಿನ್ನಿಫ್ಟಿ ಇಂಡೆಕ್ಸ್ ಅನಾಲಿಸಿಸ್ ಮಾಡೋಣ. ಸೊ ನಾಳೆ ಫಿನ್ನಿಫ್ಟಿ ಇಂಡೆಕ್ಸ್ ಎಕ್ಸ್ಪೈರ್ ಇದೆ. ಸೊ ಬನ್ನಿ ಫಿನ್ನಿಫ್ಟಿ ಇಂಡೆಕ್ಸ್ ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್ ನೋಡೋಣ. ಸೊ ಏಂಜಲ್ ಒನ್ ಲಾಗಿನ್ ಆಗಿದ ತಕ್ಷಣ ಏನು ಮಾಡಿ, ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಇನ್ಸ್ಟಾಟೆಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾಟೆಡ್ ಪ್ಲಾಟ್ಫಾರ್ಮಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನೀವು ಫಿನ್ನಿಫ್ಟಿಗೆ ಸ್ವಿಚ್ ಆಗಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ಫಿನ್ನಿಫ್ಟಿ ಅಂತ ಆಪ್ಷನ್ ಕಾಣಿಸುತ್ತೆ ನೋಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಫಿನ್ನಿಫ್ಟಿ ಚಾರ್ಟಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನೀವು ನೋಡ್ಬೋದು ಇವತ್ತು ಫಿನ್ನಿಫ್ಟಿಯಲ್ಲಿ ನಿಮಗೆ ಎಲ್ಲಿ ನೋಡೋಕೆ ಸಿಕ್ಕಿದೆ, ಫಿನ್ನಿಫ್ಟಿ ಎಲ್ಲಿ ಓಪನ್ ಆಗಿದೆ ಅಂದರೆ ಈ ಲೆವೆಲಲ್ಲಿ ಓಪನ್ ಆಗಿ ಒಂದು ಒಳ್ಳೆ ರ್ಯಾಲಿ ಮಾಡ್ತು ಟುವರ್ಡ್ಸ್ ಅಪ್ ಸೈಡ್. ಆಮೇಲೆ ಈ ಲೆವೆಲ್ ಅಂದರೆ 21,511 ರಿಜೆಕ್ಟ್ ಆಗಿ ನಿಮಗೆ ಒಂದು ಒಳ್ಳೆ ಬೇರಿಶ್ ರ್ಯಾಲಿ ನೋಡೋಕೆ ಸಿಕ್ಕಿದೆ. ಸೊ ಆಮೇಲೆ ಇಲ್ಲಿ ಪ್ರೈಸ್ ಇಲ್ಲಿ ಕನ್ಸಾಲಿಡೇಟ್ ಮಾಡಿದೆ, ಇವೆರಡು ಲೆವೆಲ್ ಮಧ್ಯೆ ಪ್ರೈಸ್ ಕನ್ಸಾಲಿಡೇಟ್ ಮಾಡಿ ಮತ್ತೆ ನಿಮಗೆ ಒಂದು ಒಳ್ಳೆ ರ್ಯಾಲಿ ನೋಡೋಕೆ ಸಿಕ್ತು ಟುವರ್ಡ್ಸ್ ಡೌನ್ ಸೈಡ್. ಸೊ ಇವತ್ತು ಫಿನ್ನಿಫ್ಟಿ ನಿಮಗೆ ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 21,291 ಕ್ಲೋಸ್ ಆಗಿದೆ. ಸೊ ಇಲ್ಲಿ ನಿಮಗೆ ಬ್ಲೂ ಲೈನ್ ಏನು ನೋಡೋಕೆ ಸಿಗ್ತಿದೆ, ಅದು 1 hour ಟೈಮ್ ಫ್ರೇಮ್ದು ಟ್ರೆಂಡ್ ಲೈನ್ ಆಗಿದೆ. ಸೊ ಅದು ಸಹ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಥರ ಆ್ಯಕ್ಟ್ ಮಾಡ್ಬೋದು. ಸೊ ನಾಳೆ ಎಕ್ಸ್ಪೈರಿ ಟ್ರೇಡಿಂಗ್ ಸೆಷನ್ಗೆ ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋದಾದ್ರೆ, ಫಿನ್ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 21,215 ಫಿನ್ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ಬೋದು. ಸೊ ಅಕಸ್ಮಾತ್ ಪ್ರೈಸ್ ಏನಾದರೂ ಈ ಲೆವೆಲಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಿದ್ರೆ 21,215 ಏನಾಗಿರುತ್ತೆ ನಿಮ್ಮ ಫಿನ್ನಿಫ್ಟಿಯ ಒಂದು ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಫಿನ್ನಿಫ್ಟಿನ ಅರೌಂಡ್ 21,129 ಏನಿದೆ ಅಥವಾ 21,120 ನೀವು ಫಿನ್ನಿಫ್ಟಿಯ ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದು ಸಹ ಬ್ರೇಕ್ ಆದರೆ ನೀವು ಫಿನ್ನಿಫ್ಟಿಯ ಒಂದು ಸ್ಟ್ರಾಂಗ್ ಸಪೋರ್ಟ್ ಎಲ್ಲಿ ನೋಡ್ತೀರಾ ಅಂದರೆ 21,000. ಸೊ 21,000 ಏನಿದೆ ಅದೊಂದು ಸೈಕಾಲಜಿಕಲ್ ನಂಬರ್ ಆದ ಕಾರಣದಿಂದ ನಿಮಗೆ ಅಕಸ್ಮಾತ್ ಪ್ರೈಸ್ ಈ ಲೆವೆಲ್ ತನಕ ಬಂದರೆ ಇಲ್ಲಿಂದ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಅಥವಾ ಇಲ್ಲಿಂದ ಒಂದು ಸ್ಟ್ರಾಂಗ್ ರಿವರ್ಸಲ್ ಸಹ ನೋಡೋಕೆ ಸಿಗ್ಬೋದು. ಸೊ ಇದು ನಿಮ್ಮ ಫಿನ್ನಿಫ್ಟಿಯ ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತ್ ನಿಮಗೆ ಫಿನ್ನಿಫ್ಟಿಯಲ್ಲಿ ಇವೆಲ್ಲ ಲೆವೆಲ್ ಬಿಟ್ಟು ನಿಮಗೆ ಈ ಲೆವೆಲ್ ಸಹ ಬ್ರೇಕ್ ಆಗಿ ಗ್ಯಾಪ್ ಡೌನ್ ಆದರೆ ನೀವು ಫಿನ್ನಿಫ್ಟಿನ ಅರೌಂಡ್ 20,910 ಏನಿದೆ ಅಥವಾ 20,900 ಏನಿದೆ ಫಿನ್ನಿಫ್ಟಿಯ ಒಂದು 4ನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಸಹ ನೋಡ್ಬೋದು. ಸೊ ಇದು ನಿಮ್ಮ ಫಿನ್ನಿಫ್ಟಿಯ 4 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಅಕಸ್ಮಾತ್ ಗ್ಯಾಪ್ ಡೌನ್ ಆದರೆ ನಿಮಗೆ 4ನೇ ಸಪೋರ್ಟ್ ಲೆವೆಲಲ್ಲೂ ಸಪೋರ್ಟ್ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋದಾದ್ರೆ, ಫಿನ್ನಿಫ್ಟಿ ಏನಾದರೂ ಈ ಲೆವೆಲ್ಗಳಲ್ಲಿ ಯಾವುದಂದ್ರೆ 1,200 ಲೆವೆಲಲ್ಲಿ ಏನಾದರೂ ಓಪನ್ ಆಗಿ ಪ್ರೈಸ್ ಮೇಲೆ ಹೋಗ್ತಿದ್ರೆ ಫಿನ್ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 21,310 ಅಥವಾ 21,300 ಫಿನ್ನಿಫ್ಟಿಯ ಒಂದು ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಸೊ ಅಕಸ್ಮಾತ್ ಅದು ಸಹ ಬ್ರೇಕ್ ಆದರೆ ನೀವು ಫಿನ್ನಿಫ್ಟಿನ ಅರೌಂಡ್ 21,385 ಫಿನ್ನಿಫ್ಟಿಯ ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಸೊ 21,385 ರೆಸಿಸ್ಟೆನ್ಸ್ ತಗೋಬೇಕಂತ ಏನಿಲ್ಲ, 21,400 ಸಹ ನೀವು ಪ್ರೈಸ್ ರಿಜೆಕ್ಟ್ ಆಗೋದು ನೋಡ್ಬೋದು. ಸೊ ಅದು ಬಿಟ್ಟು ನೀವು ಫಿನ್ನಿಫ್ಟಿಯ ನೆಕ್ಸ್ಟ್ ಇಂಪಾರ್ಟೆಂಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 21,444 ಫಿನ್ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಸೊ ಅಕಸ್ಮಾತ್ ಫಿನ್ನಿಫ್ಟಿಯಲ್ಲೂ ಸಹ ಈ ಲೆವೆಲಿಂದ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಪ್ರೈಸ್ ಏನಾದರೂ ಮೇಲೆ ಹೋಗ್ತಿದ್ರೆ ನೀವು 21,500 ಫಿನ್ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಸೊ 21,500 ಏನಿದೆ ಅದೊಂದು ಸೈಕಾಲಜಿಕಲ್ ನಂಬರ್ ಆಗಿರುತ್ತೆ. ಸೊ ಆ ಕಾರಣದಿಂದ ನಿಮಗೆ ಇಲ್ಲೊಂದು ಸ್ಟ್ರಾಂಗ್ ರಿಜೆಕ್ಷನ್ ಸಹ ನೋಡೋಕೆ ಸಿಗ್ಬೋದು. ಸೊ ಇದು ನಿಮ್ಮ ಫಿನ್ನಿಫ್ಟಿಯ 3 ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ನೀವು ಫಿನ್ನಿಫ್ಟಿನ ಈ ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ತಗೊಳ್ಳೋದು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವೇನಾದರೂ ಕಾಲ್ ಆಪ್ಷನ್ಸ್ನ ಬೈ ಮಾಡಬೇಕಂದ್ರೆ ಇಲ್ಲಿ ಬೈ ಕಾಲ್ ಆಪ್ಷನ್ಸ್ ಅಂತ ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕಾಲ್ ಆಪ್ಷನ್ನ ಸುಲಭವಾಗಿ ಬೈ ಮಾಡ್ಬೋದು. ಅಥವಾ ಪುಟ್ ಆಪ್ಷನ್ ಬೈ ಮಾಡಬೇಕಂದ್ರೆ ಇಲ್ಲಿ ಬೈ ಪುಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪುಟ್ ಆಪ್ಷನ್ಸ್ನ ಬೈ ಮಾಡ್ಬೋದು. ಅದೇ ನೀವೇನಾದರೂ ಫಿನ್ನಿಫ್ಟಿದು ಆಪ್ಷನ್ ಚೈನ್ ನೋಡಬೇಕಂದ್ರೆ ನಿಮಗೆ ಇಲ್ಲಿ ಆಪ್ಷನ್ ಚೈನ್ ಅಂತ ಆಪ್ಷನ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಆಪ್ಷನ್ ಚೈನ್ನ ನೋಡ್ಬೋದು, ಫಿನ್ನಿಫ್ಟಿ ಆಪ್ಷನ್ ಚೈನ್ ನೋಡ್ಬೋದು ನೋಡಿ ಇಲ್ಲಿ ನೀವು. ಸೊ ಅಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ಸಾಕಷ್ಟು ಟೂಲ್ಗಳು ಕಾಣಿಸ್ತಿದೆ ನೋಡಿ, ಈ ಟೂಲ್ಗಳನ್ನ ನೀವು ಸುಲಭವಾಗಿ ಇನ್ಸ್ಟಾಟೆಡಲ್ಲಿ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ಏನಿದೆ ಪೂರ್ತಿ ಎಜುಕೇಷನ್ ಪರ್ಪಸ್ಗಾಗಿ ಮಾಡಿರೋದು. ನೀವೇನಾದರೂ ಟ್ರೇಡ್ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ನೀವು ಮಾಡಲೇಬೇಕು.